ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಊಟಿ ಫಸ್ಟ್ ಡೇನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಸೊ ನಾವು ಹೋಟೆಲ್ಗೆ ರೀಚ್ ಆದ ನಂತರ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾವು ತಲಶೇರಿ ಅಂತ ಊಟಿ ಸಿಟಿಯಲ್ಲಿರುವಂತಹ ರೆಸ್ಟೋರೆಂಟ್ಗೆ ಬಂದು ಊಟ ಮಾಡಿ ಆಮೇಲೆ ನಾವು ಎರಡೂವರೆ ಗಂಟೆಯಷ್ಟಿಗೆ ಊಟ ಎಲ್ಲ ಆಯಿತು ನಮ್ಮದು. ಆಮೇಲೆ ನಾವು ಊಟಿಯಲ್ಲಿ ಇದ್ದಂತಹ ನಿಯರ್ ಬೈ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಫಸ್ಟಿಗೆ ನಾವು ಬಂದಿದ್ದು ಸ್ಟೇಫನ್ ಚರ್ಚ್ಗೆ ಬಂದ್ವಿ. ಇದು ಸಿರಿಯನ್ ಚರ್ಚ್. ಒಂದ್ಸಲ ನಾವು ಯೂಟ್ಯೂಬಲ್ಲಿ ಈಗಿನ ಏನೋ ನೋಡಬೇಕಾದ್ರೆ ಒಂದ್ಸಲ ಡಿಫ್ರೆಂಟ್ ಆಗಿರುವಂತಹ ಪೂಜೆ ನಾವು ನೋಡಿದ್ವಿ ಚರ್ಚಲ್ಲಿ. ಸೊ ಅದು ನೋಡಬೇಕಾದ್ರೆ ಅದು ಸಿರಿಯನ್ ಚರ್ಚ್ ಅಂತ ಗೊತ್ತಾಯಿತು. ಸೊ ಹಾಗೆ ನಾವು ಎಕ್ಸ್ಪ್ಲೋರ್ ಅಂದರೆ ಒಳಗಡೆ ಹೇಗಿದೆ ನೋಡೋಣ ಅಂತ ಬಂದ್ವಿ. ಸೊ ನಮ್ಮ ಚರ್ಚಿಗೂ ಈ ಚರ್ಚಿಗೆ ಒಳಗಡೆ ತುಂಬಾ ಡಿಫ್ರೆನ್ಸ್ ಇದೆ. ಅಂದರೆ ಏನು ಹೇಳ್ತಾರೆ, ನಮ್ಮ ಚರ್ಚಲ್ಲಿ ನೀವು ನೋಡಬಹುದು, ಗೊತ್ತಿದ್ದಾರೆ ನಿಮಗೆ, ಕ್ರಾಸ್ ಎಲ್ಲ ಇದೆ. ಸೊ ಇಲ್ಲಿ ಆ ಥರ ಏನಿಲ್ಲ, ಜಸ್ಟ್ ಫೋಟೋಸ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇಲ್ಲಿ ಸಿರಿಯನ್ನಲ್ಲಿ ತುಂಬಾ ಡಿಫ್ರೆಂಟಾಗಿ ಅವರ ಪೂಜಾ ವಿಧಾನಗಳು ನಡೆಯುತ್ತೆ. ಸೊ ನಮ್ಮದರಲ್ಲಿ ಸ್ವಲ್ಪ ಚೇಂಜ್ ಇದೆ ಹಾಗೆ. ಸೊ ಅಲ್ಲಿಂದ ಮತ್ತು ನಾವು ಬೇರೆ ಕಡೆ ಹೊರಟ್ವಿ. ಸೊ ಹೊರಡಬೇಕಾದ್ರೆ ಜೋರು ಮಳೆ ಬಂತು. ಜೋರಲ್ಲ, ಅಲ್ಲಿ ಪನಿ ಮಳೆ ಬೀಳುತ್ತೆ, ಅಂದರೆ ಸ್ವಲ್ಪ ಮಳೆ ಬೀಳುತ್ತೆ. ಸೊ ನೋಡಿ, ಇದರ ನಿಯರ್ ಬೈ ಅಂದರೆ ಚರ್ಚಿದು ಆ ಕಡೆ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಅಲ್ಲಿ ನಾನೊಂದು ನೋಡಿದಂದರೆ ಈ ಹೂ ಇದೆ ನೋಡಿ, ಇವಾಗಿದ್ದು ಯೆಲ್ಲೋ ಕಲರ್ ಇದೆ ಅಲ್ಲ, ಹಾಗೆ ಡಿಫ್ರೆಂಟ್ ಕಲರ್ ಇದೆ, ಲೈಕ್ ಪಿಂಕ್ ಇದೆ, ವೈಟ್ ಇದೆ, ಅಥವಾ ಡಿಫ್ರೆಂಟಾಗಿ ಕಲರ್ಸಲ್ಲಿ ಆ ಒಂದು ಹೂವಿದೆ. ತುಂಬ ಚೆನ್ನಾಗಿತ್ತು ಅದು ಮಾತ್ರ. ಹೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಮಳೆಯಲ್ಲಿ ನಾನು ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ದೀನಿ. ಈ ಥರ ಒಂಥರ ಖುಷಿ ಆಗುತ್ತಲ್ವ. ತುಂಬಾ ಚೆನ್ನಾಗಿತ್ತು ವೆದರ್ ಅಂತೂ. ತುಂಬಾ ಊಟಿ ಅಂದಮೇಲೆ ಗೊತ್ತಿದೆ ಅಲ್ಲ ಹೇಗಿರುತ್ತೆ ಅಂತ. ಸೊ ತುಂಬಾ ಬ್ಯೂಟಿಫುಲ್ ಆದ ವೆದರ್ ಆ್ಯಂಡ್ ಬ್ಯೂಟಿಫುಲ್ ಆದ ಪ್ಲೇಸ್ ಆ್ಯಂಡ್ ಬ್ಯೂಟಿಫುಲ್ ಆದ ನೇಚರ್. ಇದರ ಮುಂದೆ ನಾವು ಗೊತ್ತಿಲ್ಲ ಬೇರೆ ಏನಿದೆ ಅಂತ. ನಾನು ನೋಡಿದ್ರಲ್ಲಿ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ ಬೊಟಾನಿಕಲ್ ಗಾರ್ಡನ್. ಸೊ ಬೊಟಾನಿಕಲ್ ಗಾರ್ಡನ್ ಆ್ಯಕ್ಚುಲಿ ಹೊರಡಬೇಕಾದ್ರೆ ಮಳೆ ಇತ್ತು. ಸೊ ನಮಗೆ ಒಳಗಡೆ ಅಂದರೆ ತಿರುಗಬೇಕಾದ್ರೆ ನಾವು ಒದ್ದೆ ಆಗ್ತೀವಲ್ವ, ಅದಕ್ಕೋಸ್ಕರ ಒಂದು ಅಂಬ್ರೆಲ್ಲ ತೊಗೊಂಡ್ವಿ, 250 ರೂಪೀಸ್ ಕೊಟ್ಟು, ದೊಡ್ಡದು ಅಂಬ್ರೆಲ್ಲ. ಸೊ ಅಂಬ್ರೆಲ್ಲ ಅಂತ ನಮ್ಮ ಹತ್ರ ಇದ್ದಿಲ್ಲ. ಸೊ ಫಸ್ಟ್ ಟೈಮ್ ಆಫ್ಟರ್ 5 ಇಯರ್ಸ್ ನಂತರ ನಾನಂತೂ ಅಂಬ್ರೆಲ್ಲ ಪರ್ಚೇಸ್ ಮಾಡಿದ್ದು. ಸೊ ಒಂದು ನಾವು ಅಂಬ್ರೆಲ್ಲ ತೊಗೊಂಡು ಒಳಗಡೆ ಸುತ್ತಾಡಿದ್ವಿ. ಸೊ ಬೊಟಾನಿಕಲ್ ಗಾರ್ಡನಲ್ಲಿ ಸ್ಪೆಷಲ್ ಅಂದರೆ ಹೂಗಳು ಮತ್ತು ಈ ಥರ ನೀವು ನೋಡ್ಬೋದು. ಗಾರ್ಡನ್ ಅಂದರೆ ಹೇಗಿರುತ್ತೆ ಆ ರೀತಿ. ಸೊ ವೆರೈಟಿ ಹೂಗಳಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸೊ ನನಗೆ ಒಂದನ್ನಿಸ್ತು, ರೋಸ್ ಗಾರ್ಡನ್ ಮತ್ತು ಅದರಲ್ಲಿ ಫುಲ್ ರೋಸಸ್ಸೇ ಇರ್ತಿದ್ದು ರೋಸ್ ಗಾರ್ಡನಲ್ಲಿ. ಸೊ ಇಲ್ಲಿ ಕೂಡ ಬೊಟಾನಿಕಲ್ ಗಾರ್ಡನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದ್ದು. ಆ್ಯಂಡ್ ಇನ್ನೊಂದು ನಾವು ಹೋದ್ವಿ ಸಿಮ್ಸ್ ಗಾರ್ಡನ್ ಅಂತ. ಸೊ ಅಲ್ಲಿ ಏನಪ್ಪ ಅಂದರೆ ಬೊಟಾನಿಕಲ್ ಗಾರ್ಡನ್ ಮತ್ತು ರೋಸ್ ಗಾರ್ಡನ್ ಏನಿದೆ ನೋಡಿ, ಅಲ್ಲಿ ಸಿಮ್ಸ್ ಗಾರ್ಡನಲ್ಲಿದೆ ಆ ಥರ. ಓಕೆನಾ. ಇಲ್ಲಿ ಒಂದು ನಾನು ತುಂಬಾ ವೆರೈಟೀಸ್ ಆಫ್ ಡೇಲಿಯಾ, ಅದಕ್ಕೆ ಡೇಲಿಯಾ ಹೇಳ್ತಾರಲ್ಲ, ನನಗೆ ಸರ್ ನೆನಪಿಲ್ಲ, ಐ ಥಿಂಕ್ ಇದು ಡೇಲಿಯಾ. ಸೊ ಡೇಲಿಯಾ ತುಂಬಾ ಚೆನ್ನಾಗಿ ಕಲರ್ ಆದ ಡೇಲಿಯಾಸ್ಗಳಿದ್ವು. ಆ್ಯಂಡ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂದರೆ ಊಟಿ. ಡೆಫಿನೆಟ್ಲಿ ಎಲ್ಲರೂ ವಿಸಿಟ್ ಮಾಡಬೇಕು. ಆ್ಯಂಡ್ ಅಷ್ಟೇನು ತುಂಬ ಖರ್ಚೇನಾಗಲ್ಲ. ಸೊ ನಾನಂತೂ ಈ ಸಲ ಏನು ಮಾಡಿದ್ದೀನಿ ಅಂದರೆ, ಊಟಿ ತಿರುಗಬೇಕಾದ್ರೆ ಹೋಟೆಲಿಂದ ಹಿಡಿದು ಆ್ಯಂಡ್ ನಾವೇನು ಕಾರ್ ಪಾರ್ಕ್ ಮಾಡ್ತೀವಿ, ಟೀ ಕುಡಿತೀವಿ, ಆ್ಯಂಡ್ ಏನಾದರೂ ಪರ್ಚೇಸ್ ಮಾಡಿದಾಗ ಎಲ್ಲ ಲೆಕ್ಕವನ್ನು ಬರೆದಿಟ್ಟಿದ್ದೀನಿ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಖರ್ಚಾಗುತ್ತೆ ಅಂತ. ಸೊ ಎಲ್ಲವನ್ನು ಲೈಕ್ ಆಮೇಲೆ ನಾವು ಊಟಿ ಹೋಗಬೇಕಾದ್ರೆ ನಾವು ಫಾರೆಸ್ಟ್ನ ದಾಟ್ಕೊಂಡು ಹೋಗ್ತೀವಿ, ಮದ್ಮಲೈ ಮತ್ತು ಬಂಡೀಪುರ. ಸೊ ಅಲ್ಲಿ ಕೂಡ ಎಂಟ್ರಿ ಫೀಸಸ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಬರೆದಿದ್ದೀನಿ ನಾನು. ಒಂದು ಪೆಟ್ರೋಲ್ ಹಾಕಿದ್ದು ಗಾಡಿಯಲ್ಲಿ. ಸೊ ಎಲ್ಲವನ್ನು ನಾನು ಬರೆದಿಟ್ಟಿದ್ದೀನಿ. ಸೊ ಬೇಕಿದ್ರೆ ನನಗೆ ಊಟಿಯಲ್ಲಿ ಎಷ್ಟು ಖರ್ಚಾಯಿತು ಅಂತ ಡೀಟೇಲ್ ಬೇಕಿದ್ರೆ ನೀವು ಕೇಳ್ಬೋದು. ಸೊ ನಾನು ನೆಕ್ಸ್ಟ್ ನೆಕ್ಸ್ಟ್ ಕಮಿಂಗ್ ವೀಡಿಯೋದಲ್ಲಿ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ರೀತಿ ನನಗೆ ಖರ್ಚಾಯಿತು, ಎಷ್ಟು ಖರ್ಚಾಯಿತು ಆ್ಯಂಡ್ ಹೇಗಿತ್ತು ಅಂತ. ಓಕೆನಾ. ಸೊ ನೀವು ನೋಡಬಹುದು ಡೈಲಿ ಎಷ್ಟು ಚೆನ್ನಾಗಿದೆ, ತುಂಬಾ ಕ್ಯೂಟ್ ಕಲರ್ಸ್ ಇತ್ತು ಮಾತ್ರ. ಸೊ ಇದು ನಮ್ಮ ಇಂಡಿಯಾ ಮ್ಯಾಪ್. ಸೊ ಇದು ನೋಡಬೇಕಾದ್ರೆ ಇದು ಇಂಡಿಯಾ ಪಾಪ ತುಂಬ ಸಣ್ಣ ಆಗಿದೆ ಅಂತೆ. ಅಂದರೆ ಕೊಂಕಣಿಯಲ್ಲಿ ಅಯ್ಯೋ ಕಿತ್ತೆ ಬಗ್ಲಾನೆ ಇಂಡಿಯಾ ಅಂತ ಆ ಥರ. ಅಂದರೆ ಇಂಡಿಯಾ ಹೇಗಿದೆ ಇಲ್ಲಿ ನೋಡಿ ಹೇಗೆ ಮಾಡಿಟ್ಟಿದ್ದಾರೆ ಅಂತ. ಯಾ
ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಓಕೆನಾ? ಆಮೇಲೆ ನಾವು ಬೊಟ್ಯಾನಿಕಲ್ ಗಾರ್ಡನ್ನಿಂದ ನೆಕ್ಸ್ಟ್ ಹೋಗಿದ್ದು ನಾವು ಬೋಟ್ ಹೌಸ್. ಸೊ ಇದು ಆ್ಯಕ್ಚುಲಿ ರೋಸ್ ಗಾರ್ಡನ್. ಸೊ ರೋಸ್ ಗಾರ್ಡನ್ ಹೋಗಿದ್ವಿ. ಆಮೇಲೆ ತುಂಬ ಜಾಸ್ತಿ ನಾನು ವೀಡಿಯೋ ಎಲ್ಲ ಮಾಡಿಲ್ಲ, ಬಿಕಾಸ್ ಎಲ್ಲ ಸೇಮ್ ಕಾಣ್ತಿತ್ತು, ನನಗೆ ಎಲ್ಲ ಗಾರ್ಡನ್ಸ್ ಎಲ್ಲ ಸೇಮ್ ಕಾಣ್ತಿತ್ತು. ಸೊ ನೆಕ್ಸ್ಟ್ ನಾವು ಹೊರಟಿದ್ದು ಇದು ಬೋಟ್ ಹೌಸ್ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ. ನಾನಿದು ಆ್ಯಕ್ಚುಲಿ ಬೇರೆಯವರೆಲ್ಲ ಅಂದರೆ ಎಲ್ಲ ಫ್ರೆಂಡ್ಸ್ ಮತ್ತು ಎಲ್ಲ ಹೋಗುವಾಗ ನಾನು ನೋಡಿದ್ದೆ ವೀಡಿಯೋದಲ್ಲಿ. ಸೊ ನಾವೇ ಅದನ್ನು ಎಕ್ಸ್ಪ್ಲೋರ್ ಮಾಡಿದಂದರೆ ತುಂಬಾ ಖುಷಿಯಾಯಿತು ನೋಡೋಕ್ಕೆ. ತುಂಬ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಹುದು. ಸೊ ಇಲ್ಲಿ ಕೂಡ ಹಾಗೆ ಎಂಟ್ರಿ ಫೀಸಸ್ ಎಲ್ಲ ಇದೆ. ಸೊ ನಿಮಗೆ ಅದೆಲ್ಲ ಡೀಟೇಲ್ ಬೇಕಿದ್ದರೆ ನೀವು ನೆಕ್ಸ್ಟ್ ನೀವು ಜಸ್ಟ್ ಕಮೆಂಟ್ ಮಾಡಿ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಪ್ರೈಸ್ ವೇರಿಯನ್ಸ್ ಇರ್ಬೋದು. ನಾವು ಹೋಗಬೇಕಾದಷ್ಟು ಇದ್ದರೆ ನೆಕ್ಸ್ಟ್ ಗೊತ್ತಿಲ್ಲ, ನನಗೆ ಜಾಸ್ತಿ ಆಗ್ಬೋದು. ಸೊ ಕಡಿಮೆ ಅಂತ ಆಗೋಕ್ಕಿಲ್ಲ, ಸೊ ಜಾಸ್ತಿ ಆಗ್ಬೋದು, ಅದಕ್ಕೋಸ್ಕರ. ಆ್ಯಂಡ್ ನೋಡಿ, ಇದು ಬೋಟ್ ಹೌಸ್ ನಾವಂತೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಮತ್ತು ಕಾಲು ತಿರುಗಿಸಿ ಅದಂತ ಪೆಡಲ್ ಮಾಡಿ ಸುಸ್ತಾಗಿತ್ತು, ಕಾಲೇ ನೋವು ಬಂದುಬಿಟ್ಟಿತ್ತು. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ನೋಡಿ, ನಾನು ಕ್ಯಾಪ್ಚರ್ ಮಾಡಿದಂತಹ ಬಾತುಕೋಳಿ, ಒಂದು ಬಾತುಕೋಳಿ ನೋಡಲಿಕ್ಕೆ ಸಿಕ್ತು, ಇನ್ನೊಂದು ಪಕ್ಷಿ ನೋಡಲಿಕ್ಕೆ ಸಿಕ್ತು. ಆಮೇಲೆ ಅಲ್ಲಿಂದ ಬಂದು ಅಲ್ಲೇ ಹೊರಗಡೆ ಬೋಟ್ ಹೌಸ್ ಒಳಗಡೆನೇ ಇದು ಟೀ ಕುಡಿದ್ವಿ. ಟೀ ಕುಡಿದ ನಂತರ ಇಲ್ಲೊಂದು ಟ್ರೈನ್ ನೋಡಿದ್ವಿ. ಸೊ 1 ಕಿಲೋಮೀಟರ್ ಹೋಗುತ್ತೆ ಅಂತ ಅಂದರು. ಸೊ ನೋಡೋಣ ಅಂತ ನಾವು ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಜಸ್ಟ್ ಕೂತ್ಕೊಂಡು 1 ಕಿಲೋಮೀಟರ್ ಹೋಗಿ ಆಮೇಲೆ ವಾಪಸ್ ಬರೋದು ಅಷ್ಟೇ, ಬೇರೇನಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾನು ಹೋದಂಥ ಪ್ಲೇಸ್ ಹಾಗೂ ನೀವು ಯಾರಾದರೂ ಊಟಿಗೆ ಹೋಗಿದ್ದರೆ ನೀವು ಹೋದಂಥ ಪ್ಲೇಸ್ ಸೇಮ್ ಇತ್ತಾ ಅಥವಾ ಡಿಫ್ರೆನ್ಸ್ ಇದೆಯಾ, ನಾನು ಯಾವುದೆಲ್ಲ ಮಿಸ್ ಮಾಡಿದ್ದೇನೆ ಅದನ್ನು ನೀವು ಕಮೆಂಟಲ್ಲಿ ಹೇಳಬೇಕು. ಓಕೆನಾ? ಇದು ಡೇ 1 ಇದು. ಸೊ ಡೇ 2, ಡೇ 3 ವೀಡಿಯೋ ಬರುತ್ತೆ. ಓಕೆ, ಇದು ನಮ್ಮ ರೂಮಿಂದ ವ್ಯೂ ಹೊರಗಡೆ. ನಮ್ಮ ಸಂಜೆ ಮತ್ತೆ ಮನೆಗೆ ಬಂದ್ವಿ ಅಲ್ವಾ, ಸೊ ಅದರ ವ್ಯೂ ಹೇಗಿದೆ ಅಂತ. ಸೊ ಈ ವಿಡಿಯೋ ಇಷ್ಟದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.